ನಮಸ್ಕಾರ ವೀಕ್ಷಕರೇ. ಶ್ರೀ ಶ್ರೀ ಗುರುಕೃಪಾ ಸಂಜೀವಿನಿ ಆಯುರ್ವೇದ ಪಾರಂಪರಿಕ ನಾಟಿ ಚಿಕಿತ್ಸೆ ವೈದ್ಯ ಲೋಕ. ನನ್ನ ಹೆಸರು ವೆಂಕಟೇಶ್ ವೈದ್ಯ. ಇವತ್ತು ನಿಮಗೆ ಒಂದು ಗಿಡನ ಪರಿಚಯ ಮಾಡ್ತಾ ಇದ್ದೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇಲ್ಲಿ ಗೊತ್ತಾಗ್ತಾ ಇದೆ ಈ ಗಿಡ. ಹೂವು, ಎಲೆ, ಕಾಂಡ ಎಷ್ಟು ಸುಂದರವಾಗಿದೆ ನೋಡ್ರಿ ಈ ಗಿಡ. ಇದ್ರ ಹೆಸರೇ ಬಂದು ಸಂಜೀವಿನಿ ಗಿಡ ಅಂತ ಹೇಳ್ಬಿಟ್ಟಿದೆ. ಹೆಸರು ಸಂಜೀವಿನಿ ಇದೆ. ಸಂಜೀವಿನಿ ಇದ್ರ ಹೆಸರೇ ಸಂಜೀವಿನಿ ಗಿಡ ಅಂತ. ಈ ಗಿಡ ಇರ್ತಕ್ಕಂಥದ್ದು ಜಾಗ ಈ ಕಡೆ ಸರ್ವೇ ಸಾಮಾನ್ಯವಾಗಿ ಕಮ್ಮಿ. ಈ ಗಿಡ ಅಂತಕ್ಕಂಥದ್ದು ಅನುಭವ ಇರುವಂತ ಹುಡುಕಿದ್ರೆ ಸಿಕ್ಕಬಹುದು. ಜಾಸ್ತಿ ಇರ್ತಕ್ಕಂಥದ್ದು ಇದು ಸಮುದ್ರದ ತೀರಗಳಲ್ಲಿ, ಮತ್ತೆ ಕಾಡು ಗುಡ್ಡೆ ಇಂಥ ಒಂದು ಜಾಗದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿ ಪಡೆದಿರ್ತಕ್ಕಂಥ ಹಲವೇ ಜಾಗಗಳು: ಬಾಬಾ ಬುಡ್ಡನಗಿರಿ, ಸಿದ್ದರ ಬೆಟ್ಟ, ಅಲ್ಲವೇ ಈ ಕಡೆ ನಮ್ಮ ಮುತ್ತತ್ತಿ ಕಾಡು, ಚಾಮರಾಜನಗರ ಸೈಡು, ಬಿಳಿಗಿರಿ ಬೆಟ್ಟ ಇಂಥ ಒಂದು ಪವಿತ್ರವಾದ ಜಾಗದಲ್ಲಿ ಈ ಒಂದು ಸಸ್ಯ ಬೆಳೆದಿರು. ಅನುಭವದಿಂದ ಕಿತ್ಕೊಂಡು ಬಂದ್ರೆ ಇದು ರಸ ಹಿಂಡಿದ್ರೆ, ರಸದಲ್ಲಿ ನೋಡಿ ಹಿಂಗೆ ಮುಟ್ಟಿದ್ರೆ ನೋಡಿ ಹಿಂಗೆ ಅಂಟುತ್ತೆ. ಹಿಂಗೆ ಅಂಟುತ್ತೆ ಅಂದಾಗ ಇದನ್ನ ಒಳಗಡೆ ಇರ್ತಕ್ಕಂಥ ಒಂದು ರಸನ ಹಿಡಿದಾಗ ನಮ್ಮ ದೇಹದ ರೋಗದ ಮೇಲೆ ಇದು ಅಂಟ್ಕೊಳ್ಳುತ್ತೆ. ಅಂತ ಒಂದು ಸಂಜೀವನಿ ಆಗ್ತಕ್ಕಂಥ ಗಿಡ ನೋಡಿ. ಈ ಹೂವು ಇದೆ. ಈ ಹೂವನ್ನೆಲ್ಲ ಕಿತ್ತಿ ಹೂವಿನಲ್ಲಿ ರಸ ಹಿಂಡಿದ್ರೆ, ಅಥವಾ ಕಣ್ಣುಗಳಿಗೆ ಮಂಜು ಬಂದಿರುವಂಥವ್ರಿಗೆ, ಹೊರೆ ಬಂದಿರುವಂಥವ್ರಿಗೆ, ಕಣ್ಣಿನ ದೃಷ್ಟಿ ಕಮ್ಮಿ ಆಗಿರತಕ್ಕಂಥವ್ರಿಗೆ, ಅವರಿಗೆ ಇದರೊಳಗೆ ವೈದ್ಯ ಇದೆ. ಈ ವೈದ್ಯನ ನಾವು ಯಾವುದಕ್ಕೆ ಯಾವ ರೀತಿ ಬಳಸ್ಕೋಬೇಕು ಅದು ಬಳಸ್ಕೊಂಡ್ರೆ ಇದು ತುಂಬಾ ಪ್ರಯೋಜನಕಾರಿ, ತುಂಬಾ ಕೆಲಸ ಮಾಡುತ್ತೆ. ಇದು ಹೆಸರೇ ಸಂಜೀವಿನಿ ಗಿಡ ಅಂತ. ಇದು ಸಂಜೀವಿನಿ ಪರ್ವತದಲ್ಲಿ ಇರ್ತಕ್ಕಂಥ ಒಂದು ಸಸ್ಯ. ಇದು ನಾವಿಲ್ಲಿ ಬೆಳ್ಕೊಂಡಿದ್ದೀವಿ. ಎಲ್ಲ ರೋಗಗಳಿಗೂ ಕೂಡ ಇದು ಔಷಧಿ ಫಲಕಾರಿಯಾಗಿದೆ. ಈ ಗಿಡಮೂಲಿಕೆಗಳಿಂದ ಆಗ್ತಕ್ಕಂಥ ಹಲವು ರೋಗಗಳನ್ನ ಇಲ್ಲಿ ನಾವು ಬರತಕ್ಕಂಥ ಹಲವು ಪೇಷಂಟ್ಗಳನ್ನ ಇಲ್ಲಿ ಇಟ್ಕೊಂಡು ರೋಗಗಳನ್ನ ನಾಶ ಮಾಡಿ ಗುಣಕಾರ್ಯ ಮಾಡಿ ಕಳಿಸ್ತಾ ಇದ್ದೀವಿ. ಬಂದು ಕೂಡ ನಿಮಗೆ ಹಲವೇ ವ್ಯಾಧಿಗಳಿರ್ತಕ್ಕಂಥವ್ರು ಬಂದು ಇಲ್ಲಿ ಕೂಡ ನೀವು ಬಂದು ಪಡ್ಕೋಬಹುದು. ಎಲ್ಲ ಮೂಲಿಕೆಗಳು ಇದೆ, ಎಲ್ಲ ಇಲ್ಲಿ ಗಿಡಮೂಲಿಕೆಗಳು, ಎಲ್ಲ ವೈದ್ಯನೂ ಇದೆ. ಬನ್ನಿ, ಮೈಸೂರು ರೋಡು ಶ್ರೀ ಶ್ರೀ ಗುರುಕೃಪಾ ಸಂಜೀವಿನಿ ಆಯುರ್ವೇದ ಆಸ್ಪತ್ರೆ. ಆ ನಂಬರಿಂದ ಫೋನ್ ಮಾಡಿ ಬರ್ಬೋದು ವೀಕ್ಷಕರು. ನಮಸ್ಕಾರ ವೀಕ್ಷಕರು.